ಮಗ ಎಷ್ಟು ಖುಷಿ ಪಡ್ತಾನೆ ಗೊತ್ತಾ? ನೀನು ಬೇಗ ಗುಣ ಆಗ್ಬೇಕು ಚಂದ್ರು. ಮಧುಮಿತಾ ವಿಚಾರಕ್ಕಂತಲ್ಲ, ಆದ್ರೆ ನೀನ್ ಮೊದ್ಲಿನ ಥರನೇ ಮಾತಾಡ್ತಾ ಎಲ್ಲರ ಜೊತೆ ಸಂತೋಷವಾಗಿರೋದನ್ನ ನಾನು ನೋಡ್ಬೇಕು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಗೊತ್ತಾ. ರಾಧಿಕನ ದತ್ತು ತಗೊಳ್ಳೋ ಕಾರ್ಯ ಹತ್ರ ಬರ್ತಾ ಇದೆ. ಅವತ್ತು ನೀನೇ ಮುಂದೆ ನಿಂತು ಎಲ್ಲ ಕಾರ್ಯನೂ ನಡೆಸ್ಕೊಡ್ಬೇಕು, ಸರಿನಾ? ಅಪ್ಪ ಚಂದ್ರು, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಅಪ್ಪ ಮನೇಲಿ ನೀವು ಇಲ್ಲದೆ ಇರೋದನ್ನ ನನ್ನ ಕಲ್ಪನೆ ಕೂಡ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಿಮ್ ಜೊತೆ ತುಂಬಾ ವಿಚಾರ ಶೇರ್ ಮಾಡ್ಕೋಬೇಕು. ಕೊನೆಗೂ ನೀವು ಬಂದ್ರಲ್ಲ, ನನಗಷ್ಟೇ ಸಾಕು. ಅಪ್ಪ, ನಿಮಗೆ ಮಧುಮಿತಾ ವಿಚಾರ ಗೊತ್ತಾಗಿ ಅದನ್ನ ಮನೇಲಿ ತಿಳಿಸೋದ್ರೊಳಗೆ ನಿಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂತೆ, ನಿಜಾನಾ? ಸರಿಯಪ್ಪ, ನಿಮ್ಮ ಮೇಲೆ ಅಟ್ಯಾಕ್ ಆಗಿರೋದು ನಿಜ ಇರ್ಬೋದು, ಆದರೆ ಮಧುಮಿತಾ ಬಗ್ಗೆ ನಿಮಗೆ ಸಿಕ್ಕಿರೋ ಮಾಹಿತಿ ಸುಳ್ಳು ಅನ್ಸುತ್ತೆ. ಯಾಕೆಂದ್ರೆ ಮಧುಮಿತಾ ರಾಧಿಕಾ ಬೇರೆ ಬೇರೆ ಅಲ್ಲ, ಇಬ್ರು ಒಂದೇ. ರಾಧಿಕಾನೇ ಮಧುಮಿತಾ ಅಪ್ಪ. ಈ ವಿಷಯ ಗೊತ್ತಾ ನಿಮ್ಗೆ? ಅಂದ್ರೆ ನಿಮ್ಗೆ ಗೊತ್ತಿದ್ಯಾ? ಅಪ್ಪ, ಇನ್ನೊಂದು ವಿಷಯ, ನಿಮ್ಮೇಲೆ ಆಗಿದ್ದು ಆಕ್ಸಿಡೆಂಟ್ ಅಲ್ವಾ? ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದಲ್ಲ, ಯಾರೋ ಮಾಡಿಸಿತ್ತು. ಅದನ್ನ ಮಾಡಿಸಿದ್ದು ಶಾಂತನು ಅಂತಾನೆ ಅನುಮಾನ. ಏನ್ ಹೇಳ್ತೀರಿ?